ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನಮಗೆಲ್ಲರಿಗೂ ಈಗಿನ ಒಂದು ಜನ್ರೇಷನಲ್ಲಂತೂ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯವನ್ನು ಶೇರ್ ಮಾಡಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ. ಅದೇನಪ್ಪ ಅಂದರೆ ನಾವೆಲ್ಲರೂ ಕೂಡ ಒಂದು ವಿವಾಹಿತರಾಗ್ತೇವೆ. ಹಾಗೆ ನಮಗೆಲ್ಲಾದರೂ ಮಾನಸಿಕವಾಗಿ ಆ ಒಂದು ವಿವಾಹ ಜೀವನ ಅಥವಾ ವೈವಾಹಿಕ ಜೀವನ ನಮಗೆ ಖುಷಿ ಕೊಡ್ತಿಲ್ಲ ಅಥವಾ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಿಮಗೆ ಈಗಿನ ಒಂದು ನ್ಯಾಯ ಇದಾಗಿರಲಿ ಅಥವಾ ಸೆಕ್ಷನ್ಸ್ ಆಗಿರಲಿ, ಇದರ ಎಲ್ಲರ ಒಂದು ಅಡಿಯಲ್ಲಿ ನಿಮಗೆ ವಿಚ್ಛೇದನವನ್ನು, ಸ್ವಯಂ ಪ್ರೇರಿತ ವಿಚ್ಛೇದನವನ್ನು ಪಡ್ಕೋಬೋದು ಅಲ್ವಾ. ಹಾಗಿದ್ರೆ ಹೀಗೆ ವಿಚ್ಛೇದನ ಪಡ್ಕೊಳ್ಳುವಾಗ ತುಂಬ ವಿಷಯಗಳನ್ನ ನೀವು ತಲೆಲಿಟ್ಕೋಬೇಕಾಗುತ್ತೆ. ಅದರಲ್ಲಿ ಪಾಲು ನಿಮಗೆ ಬರಬೇಕಾಗುತ್ತೆ. ಹೆಂಡತಿಗಾಗಲಿ ಈ ಒಂದು ಪಾಲು, ಅದರ ಆಸ್ತಿಯ ಪಾಲೇನಿದೆ ಇದರೆಲ್ಲವೂ ಕೂಡ ನಿಮಗೆ ಬರಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾತಾಡ್ತೇನೆ. ಅದೇನಪ್ಪ ಅಂದರೆ, ಯಾವಾಗ ಒಂದು ಗಂಡನ ಆಸ್ತಿಯಲ್ಲಿ ಅಂದರೆ ಅದು ಯಜಮಾನನ ಆಸ್ತಿಯಲ್ಲಿ ಹೆಂಡತಿಗೆ ಈ ಒಂದು ಪಾಲು ಇರುವುದಿಲ್ಲ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ಯಾವಾಗ ಒಂದು ಗಂಡನ ಆಸ್ತಿಯಲ್ಲಿ ಹೆಂಡತಿಗೆ ಪಾಲು ಇರುವುದಿಲ್ಲ ಅಥವಾ ಅವನ ಒಂದು ಆಸ್ತಿ ಆಗಿರಲಿ, ಅವನ ಒಂದು ಆದಾಯ ಆಗಿರಲಿ, ಈ ಒಂದು ಆದಾಯದಲ್ಲಿ ಅವನಿಗೆ ಯಾವಾಗ ಒಂದು ಹೆಂಡತಿಗೆ ಒಂದು ಪಾಲಿನಲ್ಲಿ ಹಕ್ಕು ಇರುವುದಿಲ್ಲ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಸೊ ಹೇಗೆ ಪಾಲು ಸಿಗುತ್ತೆ, ಹೆಂಡತಿಗೆ ಹೇಗೆ ಪಾಲು ಸಿಗುತ್ತೆ ಮತ್ತು ಯಾವಾಗ ಸಿಗುತ್ತೆ, ಮತ್ತು ಗಂಡ ಮತ್ತು ಹೆಂಡತಿ ಹೇಗೆ ಹೊಣೆಗಾರರಾಗುತ್ತಾರೆ, ಈ ಒಂದು ಪಾಲಿಗೆ, ಆಸ್ತಿಯ ಪಾಲಿಗೆ ಹೇಗೆ ಹೊಣೆಗಾರರಾಗುತ್ತಾರೆ ಎಂಬುದರ ಬಗ್ಗೆ ಅವರು ಇಬ್ಬರು ಪರಸ್ಪರ ಒಬ್ಬರಿಗೆ ಮತ್ತೊಬ್ಬರು ಹೇಗೆ ಹೊಣೆಗಾರರಾಗುತ್ತಾರೆ ಎಂಬುದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾತಾಡ್ತೇನೆ ವೀಕ್ಷಕರೇ. ಹಾಗಿದ್ರೆ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲಾಗಿ ನೋಡ್ತಾ ಇದ್ದೀರಾ, ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ತಗೊಳ್ಳದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ನಿಮ್ಮ ಮೌಲ್ಯಯುತ ಕಮೆಂಟನ್ನು ನನಗೆ ಮಾಡಿ ತಿಳಿಸಿ, ಏನು ಅನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸಿ ಅಂತ ಹೇಳ್ತೇನೆ. ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ. ಸೊ ವೀಕ್ಷಕರೇ, ಈಗಿನ ಒಂದು ಜನ್ರೇಷನಲ್ಲಿ ವೈವಾಹಿಕ ಜೀವನ ಹೇಗೆ ನಡೀತಾ ಇದೆ ಅಂದರೆ, ಒಂದು ರೀತಿಯ ಯಾಂತ್ರಿಕ ಜೀವನ ಅಲ್ವಾ. ಗಂಡ ಹೆಂಡತಿಯ ನಡುವಿನ ಅನ್ಯೋನ್ಯ ಜೀವನ ಎಂದು ಅಪರಿಚಿತ ಎನ್ಬೋದು ಅಲ್ವಾ. ಸೊ ಅಪರಿಚಿತರ ಥರ ಈಗ ಒಂದು ಯಾಂತ್ರಿಕವಾಗಿ ಬದುಕ್ತಾ ಇದ್ದಾರೆ, ಬೇಕಾ ಬೇಡುವ ಎನ್ನುವ ರೀತಿಯಲ್ಲಿ ಅಲ್ವಾ. ಸೊ ಮನಸ್ಸಿಗೆ ಬೇಕು ಅಂದಾಗ ವಿವಾಹ, ಬೇಡವಾದಲ್ಲಿ ಬೇಕಿದ್ದರೆ 2 ತಿಂಗಳಲ್ಲಿಯೇ ವಿಚ್ಛೇದನ ನೀಡುವ ಪರಿಸ್ಥಿತಿಗೆ ತಲುಪಿದೆ ಅಲ್ವಾ. ಸೊ ಮನಸ್ಸಿಗೆ ಬೇಕು ಅಂದಾಗ ನೀವು ಒಂದು ವಿವಾಹ ಆಗ್ತೀರಾ, ಬೇಡವಾದಲ್ಲಿ ಬೇಕಿದ್ರೆ 2 ತಿಂಗಳಲ್ಲಿ, ಮದುವಾದ 2 ತಿಂಗಳಲ್ಲೇ ನೀವು ವಿಚ್ಛೇದನವನ್ನು ತಗೊಂಡು ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರ್ತೀರ. ಸೊ ಇದೊಂದು ಇವತ್ತಿನ ಒಂದು ಕಾಮನ್ ಟಾಪಿಕ್ ಅಂತಲೇ ಹೇಳ್ಬೋದು ಅಲ್ವಾ. ಸೊ ವಿಚ್ಛೇದನ ಎಲ್ಲ ಒಂದು ನಟ ನಟಿಯರು ಆಗಿರಲಿ, ಎಲ್ಲ ಒಂದು ಪರಿಸ್ಥಿತಿ ನಿಮಗೆ ತುಂಬ ಒಂದು ಜೀವನದಲ್ಲಿ ನಿಮಗೆ ಆಗ್ತಿಲ್ಲ, ಹಿಂಸೆ ಆಗ್ತಿದೆ ಅಥವಾ ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ ಅಂದರೆ ಇದು ಒಂದು ರೀತಿಯ ವಿಚ್ಛೇದನ ಬೇರೆ. ಅವರಿಂದ ನಮಗೆ ಜೀವಿಸಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಆ ಒಂದು ವಿಚ್ಛೇದನ ಬೇರೆ ಅಲ್ವಾ. ಸೊ ಆದರೆ ಸುಮ್ಮನೆ ನಮಗೆ ಇವರ ಹತ್ರ ಒಟ್ಟಿಗೆ ಖುಷಿ ಕೊಡ್ತಾ ಇಲ್ಲ ಅಂದರೆ, ಹೊರಗೆ ಕರ್ಕೊಂಡು ಹೋಗ್ತಾ ಇಲ್ಲ ಅಥವಾ ನನ್ನ ಪ್ರೀತಿಯಿಂದ ನೋಡ್ತಾ ಇಲ್ಲ, ಇದೆಲ್ಲ ಸುಮ್ಮನೆ ವಿಚ್ಛೇದನವನ್ನು ಕೊಡ್ತಾ ಇದ್ದೀರಾ. ಹಾಗಾದರೆ ಈ ಒಂದು ವಿಚ್ಛೇದನ ನೀಡುವ ಪರಿಸ್ಥಿತಿಗೆ ತಲುಪಿದೆ ಈ ಒಂದು ಯುವ ಪೀಳಿಗೆಯ ವೈವಾಹಿಕ ಜೀವನ. ಸೊ ಹೀಗೆ ಮಾನಸಿಕವಾಗಿ ಡಿವೋರ್ಸ್ ಅಥವಾ ವಿಚ್ಛೇದನವನ್ನು ನೀಡುವಾಗ ಗಂಡನ ಆಸ್ತಿಯಲ್ಲಿ ಹೆಂಡತಿಗೆ ಪಾಲು ಇದ್ದೇ ಇರುತ್ತೆ ಅಲ್ವಾ. ಸೊ ಹಾಗಾದರೆ ಯಾವಾಗ ಇರುತ್ತೆ ಮತ್ತು ಇರಲ್ಲ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡ್ತೇನೆ, ಓಕೆನಾ. ಸೊ ವೀಕ್ಷಕರೇ, ವಿಚ್ಛೇದನ ಅಂದರೆ ನಾನು ನೇರವಾಗಿ ಟಾಪಿಕ್ಗೆ ಹೋಗ್ತೇನೆ, ಬಿಕಾಸ್ ಎಲ್ಲರೂ ಕೂಡ ಹೇಳ್ತೀರಾ ತುಂಬ ಎಳಿಬೇಡಿ ಮೇಡಮ್ ಅಂತ. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೇನೆ, ನೇರವಾಗಿ ಟಾಪಿಕ್ಗೆ ಹೋಗ್ತಾ ಇದ್ದೇನೆ. ಅದೇನಪ್ಪ ಅಂದರೆ, ಸೊ ವೀಕ್ಷಕರೇ, 2 ರೀತಿಯಲ್ಲಿ ಈ ಒಂದು ಆಸ್ತಿಯ ವಿಧಗಳಿವೆ. ನಿಮಗೆಲ್ರಿಗೂ ಗೊತ್ತೇ ಇರಬೇಕು ಈ ಒಂದು ಎಲ್ಲ ಒಂದು ರೀತಿಯ ಒಂದು ಆಸ್ತಿಯ ಪಾಲಿನ ಬಗ್ಗೆ ನಿಮಗೆ ಗೊತ್ತೇ ಇರಬೇಕು ವೀಕ್ಷಕರೇ. ಬಿಕಾಸ್ ನೀವೊಂದು ನಿಮಗೆ ಗೊತ್ತಿಲ್ಲ ನಿಮ್ಮ ಒಂದು ಮುಂದಿನ ಜೀವನ ಹೇಗಿರುತ್ತೆ ಎಂಬುದರ ಬಗ್ಗೆ ನಿಮಗೆ ಗೊತ್ತಿಲ್ಲ. ನೀವು ಆ ಒಂದು ಕುಟುಂಬದ ಅಕ್ಕ ತಂಗಿಯರಾಗಿರ್ಬೋದು, ಅಮ್ಮ ಆಗಿರ್ಬೋದು ಅಥವಾ ಹೆಂಡತಿಯೇ ಆಗಿರ್ಬೋದು, ಓಕೆನಾ. ಸೊ ವೀಕ್ಷಕರೇ, 2 ರೀತಿಯಲ್ಲಿ ಆಸ್ತಿಯ ವಿಧಗಳಿವೆ. ಸೊ ವೀಕ್ಷಕರೇ, 2 ರೀತಿಯಲ್ಲಿ ಈ ಒಂದು ಆಸ್ತಿಯ ವಿಧಗಳಿವೆ. ಅದೇನಪ್ಪ ಅಂದರೆ, ಪಿತ್ರಾರ್ಜಿತ ಆಸ್ತಿ ಮತ್ತು ಸ್ವಯಂ ಆರ್ಜಿತ ಆಸ್ತಿ, ಓಕೆನಾ. ಸೊ ದಟ್ ಮೀನ್ಸ್ ಸೆಲ್ಫ್ ಎಕ್ವೈರ್ಡ್ ಪ್ರಾಪರ್ಟಿ ಆ್ಯಂಡ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ಓಕೆನಾ. ಸೊ ಸೆಲ್ಫ್ ಎಕ್ವೈರ್ಡ್ ಅಂದರೆ ಇದ್ರ ಬಗ್ಗೆ ಕೂಡ ನಾನೊಂದು ಚಿಕ್ಕದಾಗಿ ಹೇಳ್ತಾ ಹೋಗ್ತೇನೆ. ಸೊ ಪಿತ್ರಾರ್ಜಿತ ಆಸ್ತಿ ಅಂದರೆ ಇದರ ಮತ್ತೊಂದು ಹೆಸರು ವಾರಸುದಾರರ ಆಸ್ತಿ, ಅಂದರೆ ನಿಮಗೆ ವಾರಸುದಾರರಿಂದ ಬಂದಂಥ ಒಂದು ಆಸ್ತಿ. ಸೊ ಪಿತ್ರಾರ್ಜಿತ ಆಸ್ತಿ ಅಂದರೆ ತನ್ನ ಗಂಡನ ತಂದೆ, ಅಜ್ಜ, ಮುತ್ತಾತ ಹೀಗೆ ಹಿರಿಯವರಿಂದ ಕೈವಶವಾದಂಥ ಪ್ರಾಪರ್ಟಿ ಅಥವಾ ಆಸ್ತಿ, ಓಕೆನಾ.
ಇನ್ನು ಸ್ವಯಂ ಆರ್ಜಿತ ಪ್ರಾಪರ್ಟಿ ಅಂದರೆ ತನ್ನ ಗಂಡನ ಸ್ವಂತ ದುಡಿಮೆಯಿಂದ ಮಾಡಿಕೊಂಡಂತಹ ಆಸ್ತಿ. ಸೊ ಅಂದರೆ ಕಷ್ಟಪಟ್ಟು ದುಡಿಮೆ ಮಾಡಿದಂಥ ಆಸ್ತಿ ಅಥವಾ ಪ್ರಾಪರ್ಟಿ ವಿಲ್ ಮೂಲಕ ಬಂದಿರುವಂಥ ಆಸ್ತಿ ಆಗಿರ್ಬೋದು. ಅಂದರೆ ಇದೇನಪ್ಪ ಅಂದರೆ ಇಟ್ಸ್ ಅ ಡಾಕ್ಯುಮೆಂಟ್ ಹೌ ಅ ಪರ್ಸನ್ಸ್ ಪ್ರಾಪರ್ಟಿ ಆ್ಯಂಡ್ ಅಸೆಟ್ಸ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಆಫ್ಟರ್ ದಿಯರ್ ಡೆತ್. ಓಕೆನಾ. ಸೊ ಹಂಗಂದರೆ ಒಂದು ವ್ಯಕ್ತಿಯ ಇದೊಂದು ಡಾಕ್ಯುಮೆಂಟ್ ಏನಂದರೆ ಆ ಒಂದು ಡಾಕ್ಯುಮೆಂಟಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಒಂದು ವ್ಯಕ್ತಿಯ ಆ ಒಂದು ಪ್ರಾಪರ್ಟಿ ಏನಿದೆ ಅವನು ಸತ್ತ ನಂತರ ಅವನ ಎಸೆಟ್ಸ್ ಏನಿದೆ ಅದನ್ನು ಇನ್ನೊಬ್ಬರಿಗೆ ಬರೆದಿಡುವಂಥದ್ದು ವಿಲ್ ಡೀಡ್. ಓಕೆನಾ. ಅಥವಾ ಉಯಿಲು ಪತ್ರ ಅಂತ ಕೂಡ ಹೇಳ್ತೇವೆ ನಾವಿದಕ್ಕೆ. ಓಕೆನಾ. ಸೊ ಇಟ್ಸ್ ಅ ಡಾಕ್ಯುಮೆಂಟ್ ಹೌ ಅ ಪರ್ಸನ್ಸ್ ಪ್ರಾಪರ್ಟೀಸ್ ಆ್ಯಂಡ್ ಅಸೆಟ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಆಫ್ಟರ್ ದಿಯರ್ ಡೆತ್. ಅಂದರೆ ಅವನ ಒಂದು ಕಾಲವಶವಾದ ನಂತರ ಅವನ ಒಂದು ಪ್ರಾಪರ್ಟೀಸ್ ಏನಿದೆ ಅದನ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅದನ್ನು ಹೇಗೆ ಹಂಚಿಕೆ ಮಾಡ್ತಾರೆ ಎನ್ನುದ್ರ ಬಗ್ಗೆ ಇರುವಂತಹ ಒಂದು ಡಾಕ್ಯುಮೆಂಟ್. ಓಕೆನಾ. ಇನ್ನು ದಾನಪತ್ರದ ಮೂಲಕ ಬಂದ ಆಸ್ತಿ ಇರ್ಬೋದು. ಇದಕ್ಕೆಲ್ಲ ಗಂಡ ಸಂಪೂರ್ಣ ಹಕ್ಕುದಾರನಾಗಿರ್ತಾನೆ. ಸೊ ಸ್ವಯಂ ಆರ್ಜಿತ ಆಸ್ತಿ ಅಂದರೆ ಏನು ಗೊತ್ತಾಗಿದೆ ನಿಮಗೆ, ಹಾಗೆಯೇ ಪಿತ್ರಾರ್ಜಿತ ಆಸ್ತಿ ಅಂದರೆ ಏನು ಅಂತ ನಿಮಗೆ ಗೊತ್ತಾಗಿದೆ. ಸೊ ಸಿಂಪಲ್ ಆಗಿ ಹೇಳ್ತಾ ಹೋಗ್ತಾನೆ. ಓಕೆನಾ. ಸೊ ಇನ್ನು ಗಂಡನ ಆಸ್ತಿಯ ಬಗ್ಗೆ ಹೇಳೋದಾದರೆ ಈ 2 ವಿಧದ ಆಸ್ತಿಯಲ್ಲೂ ಗಂಡ ಬದುಕಿರುವಾಗ ಯಾವುದೇ ರೀತಿಯ ಆಸ್ತಿ ಕೇಳುವ ಅಧಿಕಾರವಿಲ್ಲ. ಒಂದು ಆಸ್ತಿ ಕೇಳುವ ಅಧಿಕಾರ ಈ ಒಂದು ಹೆಂಡತಿಗೆ ಇರುವುದಿಲ್ಲ. ಓಕೆನಾ. ಸೊ ಅದು ಕೂಡ ಅಲ್ಲದೆ ಅವನ ಆಸ್ತಿಯಲ್ಲಿ ಅರ್ಧ ಪಾಲು ಕೊಡು ಅಂತ ಕೇಳುವ ಹಾಗೆಯೂ ಇಲ್ಲ. ಓಕೆನಾ. ಹೆಂಡತಿಗೆ ಅವನು ಬದುಕಿರುವಾಗ ಯಾವುದೇ ರೀತಿಯಲ್ಲಿ ಅವನ ಒಂದು ಆಸ್ತಿಯಲ್ಲಿ ಪಾಲು ತಗೊಳ್ಳುವ ಒಂದು ಅವಕಾಶವಿರುವುದಿಲ್ಲ. ಹಾಗೆ ಅರ್ಧ ಪಾಲು ಕೊಡು ಅಂತ ಕೇಳುವ ಹಾಗೇನೂ ಇಲ್ಲ. ಸೊ ಆದರೆ ಗಂಡನಿಂದ ದೂರವಾಗಬೇಕು ಎನ್ನುವ ಹೆಂಡತಿ ಅಥವಾ ದೂರವಾದ ಹೆಂಡತಿ ಗಂಡನ ಆಸ್ತಿಯ ಮೇಲೆ ಜೀವನಾಂಶವನ್ನು ಪಡೆದುಕೊಳ್ಳುವ ಹಕ್ಕಿದೆ ಹೊರತು ಅವನ ಆಸ್ತಿಯಲ್ಲಿ ಅರ್ಧ ಪಾಲು ಕೇಳುವ ಯಾವುದೇ ಅವಕಾಶವಿಲ್ಲ. ಸೊ ಆದರೆ ಪರಸ್ಪರ ಒಮ್ಮತದಿಂದ ಅಂದರೆ ಸಮ್ಮತಿಯಿಂದ ಎಷ್ಟು ಆಸ್ತಿಯನ್ನು ಕೂಡ ಹಂಚಿಕೊಳ್ಬೋದು. ಹೇಗಾದರೆ ನಿನಗೆ ಇಷ್ಟು ಆಸ್ತಿ ಬರೆದು ಕೊಡ್ತೇನೆ ವಿಚ್ಛೇದನ ಮಾಡಿಕೊಳ್ಳುವ, ಅಥವಾ ನಾನು ಇಷ್ಟು ಆಸ್ತಿಯನ್ನು ತಗೊಳ್ತೇನೆ ವಿಚ್ಛೇದನ ಮಾಡಿಕೊಳ್ಳುವ, ಹೀಗೆ ಒಪ್ಪಿಗೆಯಿಂದ ಪರಸ್ಪರ ಒಮ್ಮತದಿಂದ ಒಂದು ಮ್ಯೂಚುವಲ್ ಡಿವೋರ್ಸನ್ನು ಪಡ್ಕೋಬೋದು. ಈ ಒಂದು ಮ್ಯೂಚುವಲ್ ಡಿವೋರ್ಸ್ನ ಮೂಲಕ ತಮ್ಮ ಆಸ್ತಿಯನ್ನು ಪರಸ್ಪರ ಹಂಚಿಕೊಳ್ಳುತ್ತಾರೆ. ಓಕೆನಾ. ಸೊ ಇದರಲ್ಲಿ ಪರಸ್ಪರ ಹಂಚಿಕೊಳ್ಳುತ್ತಾರೆ ಅಂದರೆ ಇದರಲ್ಲಿ ಮ್ಯೂಚುವಲ್ ಕನ್ಸೆಂಟ್ ಇರ್ತದೆ. ಇಬ್ರಿಗೂ ಕೂಡ ಮ್ಯೂಚುವಲ್ ಕನ್ಸೆಂಟಿಂದ, ಹಾಗೆ ಚಿಲ್ಡ್ರನ್ಸ್ ಇದ್ದರೆ ಅಂದರೆ ಮಕ್ಕಳಿದ್ರೆ ಚಿಲ್ಡ್ರನ್ಸ್ ಮೇಂಟೆನೆನ್ಸ್ ಯಾರು ಮಾಡ್ತಾರೆ ಅದ್ರ ಬಗ್ಗೆ ಕೂಡ ಅವರು ಸಂಪೂರ್ಣ ಮಾಹಿತಿಯನ್ನು, ಸಂಪೂರ್ಣ ಒಂದು ಡಿಸಿಷನ್ ಏನಿದೆ ಅದನ್ನ ತಗೊಳ್ತಾರೆ. ಮತ್ತು ಅವರು ಮ್ಯೂಚುವಲ್ ಕನ್ಸೆಂಟ್ ಆಗಿ ಮ್ಯೂಚುವಲ್ ಡಿವೋರ್ಸನ್ನು ಪಡ್ಕೋತಾರೆ. ಸೊ ಆದರೆ ಸಪ್ರೇಟ್ ಡಿವೋರ್ಸ್ ಪಿಟಿಷನ್ ಕೊಟ್ಟರೆ, ಅಂದರೆ ಮ್ಯೂಚುವಲ್ ಆಗಿ ಕೊಡದೆ, ಇಬ್ಬರು ಕೂಡ ಒಪ್ಪಿಗೆ ಕೊಡದೆ ಸಪ್ರೇಟ್ ಆಗಿ ಅವರು ಡಿವೋರ್ಸ್ ಪಿಟಿಷನ್ಗೆ ಅಪ್ಲೈ ಮಾಡಿದರೆ ಪಾಲು ಕೊಡಿಸಿ ಅಂತಾನೋ ಅಥವಾ ಅರ್ಧ ಪಾಲು ಕೊಡಿ ಅಂತ ಕೇಳುವ ಹಾಗೆ ಹೆಂಡತಿಗೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಬರೀ ಜೀವನಾಂಶಕ್ಕೆ ಮಾತ್ರ ಅರ್ಹತೆ ಹೊಂದಿರ್ತಾಳೆ ಅವಳು. ಓಕೆನಾ. ಸೊ ಹೀಗಿದ್ರೆ ಸಪ್ರೇಟಾಗಿ ಅವಳು ಡಿವೋರ್ಸ್ಗೆ ಅಪ್ಲಿಕೇಶನ್ ಹಾಕಿದರೆ ಅವಳಿಗೆ ಪಾಲು ಕೊಡಿ ಅಥವಾ ಇತ್ತಿಷ್ಟು ಒಂದು ಅರ್ಧ ಆಸ್ತಿಯನ್ನು ಕೊಡಿ ಅಂತ ಕೇಳುವ ಹಾಗಿಲ್ಲ. ಅವಳು ಬರೀ ಒಂದು ಜೀವನಕ್ಕೆ ಇರುವ ಅಂಶವೇನಿದೆ ಅದನ್ನ ಮಾತ್ರ ಪಡ್ಕೋಬೋದು. ಇನ್ನು ಹೆಂಡತಿ ಗಂಡನಿಂದ ಅವನ ಹಿಂಸೆ ಅಥವಾ ಮಾನಸಿಕ ಕಿರುಕುಳ ಅಥವಾ ವರದಕ್ಷಿಣೆ ಹೀಗೆ ಹಲವಾರು ಕಾರಣಗಳಿಂದ ದೂರ ಉಳಿದಿರ್ತಾಳೆ. ಸೊ ಅಂದರೆ ಸಪ್ರೇಟ್ ಆಗಿ ಜೀವನ ನಡೆಸ್ತಿರ್ತಾಳೆ. ಅವಳಿಗೆ ಯಾವುದೇ ರೀತಿಯಲ್ಲಿ ಇವನ ಜೊತೆ ಬದುಕಬೇಕು ಅಂತ ಅನಿಸೋದೇ ಇಲ್ಲ. ಸೊ ಹಾಗಿದ್ದಾಗ ಅವಳೇನು ಮಾಡ್ತಾಳೆ, ಸಪ್ರೇಟಾಗಿ ಅವಳ ಜೀವನವನ್ನು ನಡೆಸ್ತಾ ಇರ್ತಾಳೆ. ಸೊ ಹಾಗಿದ್ದಲ್ಲಿ ಅವಳು ತನ್ನ ಜೀವನಾಂಶವನ್ನು ಪಡೆದುಕೊಳ್ಬೋದು ಅಥವಾ ಡಿವೋರ್ಸ್ಗೆ ಅಪ್ಲೈ ಮಾಡಿರ್ತಾಳೆ. ಆದರೂ ಅವಳಿಗೆ ಕೇವಲ ಜೀವನಾಂಶದಲ್ಲಿ ಮಾತ್ರ ಒಂದು ಹಕ್ಕಿರುತ್ತದೆ ಹೊರತು ಸಂಪೂರ್ಣ ಆಸ್ತಿಯಲ್ಲಿ ಹಕ್ಕು ಯಾವುದೇ ರೀತಿಯಲ್ಲಿ ಇರುವುದಿಲ್ಲ. ಅವನ ಒಂದು ಸಂಪೂರ್ಣ ಆಸ್ತಿಯಲ್ಲಿ ಅವಳಿಗೆ ಹಕ್ಕು ಇರೋದಿಲ್ಲ. ಜಸ್ಟ್ ಜೀವನಾಂಶವೇನಿದೆ ಅದು ಮಾತ್ರ ಪಡ್ಕೊಳ್ಳುವ ಹಕ್ಕಿದೆ. ಯಾವಾಗ ಹೆಂಡತಿಗೆ ಗಂಡನ ಆಸ್ತಿಯಲ್ಲಿ ಹಕ್ಕು ಬರುತ್ತೆ ಅಂದರೆ ಗಂಡನ ಮರಣಾನಂತರ ಗಂಡನ ಆಸ್ತಿಗೆ ಹೆಂಡತಿ ಸಂಪೂರ್ಣ ಹಕ್ಕುದಾರಳಾಗಿರ್ತಾಳೆ ಅಲ್ವಾ. ಸೊ ಗಂಡನ ಮರಣ ನಂತರ ಆಗಿದ್ರೆ ಸಂಪೂರ್ಣವಾಗಿ ಅವನಿಲ್ಲ ಅಂತ ಹೇಳುವಾಗ ಮಾತ್ರ ಅವಳು ಅವನ ಸಂಪೂರ್ಣ ಆಸ್ತಿಗೆ ಹಕ್ಕುದಾರಳಾಗಿರ್ತಾಳೆ. ಇನ್ನು ಮಕ್ಕಳು ಇದ್ದರೆ ಹೆಂಡತಿ ಮತ್ತು ಮಕ್ಕಳ ಆಸ್ತಿಯಲ್ಲಿ ಪಾಲುದಾರರಾಗಿರ್ತಾರೆ. ಒಂದು ವೇಳೆ ಗಂಡನಿಂದ ಹೆಂಡತಿ ವಿಚ್ಛೇದನ ಅವನ ಮರಣಕ್ಕೆ ಮೊದಲೇ ಪಡೆದಿದ್ದರೆ ಅವಳು ಈ ಆಸ್ತಿಯಲ್ಲಿ ಪಾಲುದಾರಳಾಗುವುದಿಲ್ಲ. ಓಕೆನಾ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ವಿಚ್ಛೇದನ ಪಡೆದು ಅವನೆಲ್ಲದ ಮರಣಕ್ಕೆ ಕೀಡಾದರೆ ಅವನೇನು ಮಾಡ್ತಾನೆ, ಸತ್ತೋದ ಅಂದರೆ ಅವಳು ವಿಚ್ಛೇದನ ಅದಕ್ಕಿಂತ ಮೊದಲೇ ಪಡೆದಿದ್ದಾಳೆ ಅಂದರೆ ಅವನ ಆಸ್ತಿ ಇದ್ದರೆ ಆ ಒಂದು ಆಸ್ತಿಗೆ ಅವಳು ಯಾವುದೇ ರೀತಿಯಲ್ಲಿ ಬದಲಾಗುವುದಿಲ್ಲ. ಬಿಕಾಸ್ ಸಪ್ರೇಟ್ ಆಗಿದ್ದಾಳೆ ಅಂದರೆ, ಸಪ್ರೇಟ್ ಡಿವೋರ್ಸ್ ಅಂದರೆ ಆ ಒಂದು ಗಂಡ ಹೆಂಡತಿ ಸಂಬಂಧ ಯಾವುದೇ ರೀತಿಯಲ್ಲಿ ಇರುವುದಿಲ್ಲ, ಎಲ್ಲವೂ ಮುರಿದು ಬಿದ್ದಿರ್ತದೆ ಅಲ್ವಾ. ಸೊ ಇನ್ನು ಮಕ್ಕಳು ಏನು ಹೇಳ್ತೀರಾ, ಇನ್ನು ಮಕ್ಕಳು ಒಂದು ಮೈನರ್ ಆಗಿದ್ದರೆ, ಎಲ್ಲಾದರೂ ಮೈನರ್ ಆಗಿದ್ದರೆ ಅಂದರೆ 18 ವರ್ಷ ಕೆಳಗಿನವರಾಗಿದ್ದರೆ ಮಕ್ಕಳ ಪರವಾಗಿ ಮಕ್ಕಳ ನ್ಯಾಚುರಲ್ ಗಾರ್ಡಿಯನ್ ಆದ ಹೆಂಡತಿ ಅಂದರೆ ತನ್ನ ಮಕ್ಕಳ ಆಸ್ತಿಯನ್ನು ಗಂಡನಿಂದ ಕೇಳಿಕೊಳ್ಳಬಹುದು. ಅದು ಕೂಡ ಗಂಡನ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಆಗಿದ್ದರೆ ಮಾತ್ರ ಕೇಳ್ಕೊಳ್ಬೋದು. ಅದು ಅವ್ನು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಗಿದ್ದರೆ, ಅವನೇ ಸ್ವಂತವಾಗಿ ದೊಡ್ಡ ಪ್ರಾಪರ್ಟಿ ಆಗಿದ್ದರೆ ಕೇಳ್ಕೊಳ್ಳೋ ಯಾವುದೇ ರೀತಿಯ ಅವಕಾಶವಿಲ್ಲ. ನಾಟ್ ಫಾರ್ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ. ಓಕೆನಾ. ಸೊ ಓನ್ಲಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಆಗಿದ್ದರೆ ಮಾತ್ರ, ಮಕ್ಕಳು ಮೈನರ್ ಆಗಿದ್ದರೆ ಮಾತ್ರ
ಏನು ಮಾಡ್ತಾರೆ, ಈ ಒಂದು ಹೆಂಡತಿಗೆ ಆ ಒಂದು ಮೈನರ್ ಮಕ್ಕಳ ಒಂದು ಪ್ರಾಪರ್ಟಿ ಏನಿದೆ ಅವರ ಬಗ್ಗೆ ಅವರಿಗೆ ಇರುವಂಥ ಆಸ್ತಿ ಏನಿದೆ ಅದನ್ನು ಕೂಡ ಕೇಳ್ಕೊಬೋದು. ಇಲ್ಲವಾದಲ್ಲಿ ಈ ಒಂದು ಸೆಲ್ಫ್ ಎಕ್ವೈರ್ಡ್ ಪ್ರಾಪರ್ಟಿ ಆಗಿದ್ದರೆ ಅವರಿಗೆ ಅದರಲ್ಲಿ ಯಾವುದೇ ರೀತಿಯ ಅವಕಾಶವಿರುವುದಿಲ್ಲ. ಓಕೆನಾ. ಸೊ ಇನ್ನು ಗಂಡನ ಮರಣಾನಂತರ ಅವನ ತಾಯಿ, ತಂದೆ, ಹೆಂಡತಿ ಮತ್ತು ಮಕ್ಕಳ ಸಮಾನ ಹಕ್ಕುದಾರರು ಆಗಿರ್ತಾರೆ ಅಲ್ವಾ. ಸೊ ಇನ್ನು ಗಂಡನ ಮರಣಾನಂತರ ಅವನಿಗೆ ತಾಯಿ, ತಂದೆ ಮತ್ತು ಮಕ್ಕಳಿದ್ದರೆ, ಹೆಂಡತಿ ಇದ್ದರೆ ಇವರೆಲ್ಲರೂ ಕೂಡ ಅವನ ಒಂದು ಆಸ್ತಿಗೆ ಸಮಾನ ಹಕ್ಕುದಾರರಾಗಿರ್ತಾರೆ. ಸೊ ಇನ್ನು ಯಾರು ಇಲ್ಲ, ಹೆಂಡತಿ ಒಬ್ಬಳೇ ಅಂದರೆ ಅವಳು ಮಾತ್ರ ಆ ಒಂದು ಆಸ್ತಿಗೆ ಸಂಪೂರ್ಣ ಹಕ್ಕುದಾರಳಾಗಿರ್ತಾಳೆ. ಈಗ ನಿಮಗೆ ತುಂಬಾ ಅರ್ಥ ಆಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ತುಂಬ ಚಿಕ್ಕ ಚಿಕ್ಕ ವಿಷಯವಾಗಿ ನಾನು ಇಲ್ಲಿ ವಿವರಿಸುತ್ತಾ ಇದ್ದೇನೆ. ಸೊ ಕಂಪ್ಲೀಟಾಗಿ ತುಂಬ ಒಂದು ವಿಷಯದ ಬಗ್ಗೆ ತುಂಬ ಹೇಳ್ಕೊಂಡು ಹೋದರೆ ನಿಮಗೆ ತುಂಬ ಕನ್ಫ್ಯೂಷನ್ ಆಗ್ತೀರಾ. ನೀವು ಒಂದು ವೀಡಿಯೋನ ಹಾಫಾಗಿ ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತೀರಾ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳಿದ್ದೇನೆ, ಬಟ್ ಚಿಕ್ಕದಾಗಿ ಚೊಕ್ಕದಾಗಿ ನಿಮಗೆ ಹೇಳ್ಕೊಟ್ಟಿದ್ದೇನೆ ವೀಕ್ಷಕರೇ. ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಸೊ ಇದ್ರ ಬಗ್ಗೆ ಏನಾದರೂ ನಿಮಗೂ ಇನ್ನೂ ಕೂಡ ಡೌಟ್ ಇದೆ ನಿಮಗೆ ಕೇಳ್ಕೊಬೋದು. ನಾನು ತುಂಬ ಸರ್ಚ್ ಮಾಡಿ ಈ ಒಂದು ವಿಷಯಗಳನ್ನ ತಿಳ್ಕೊಂಡು ಬಂದಿದ್ದೇನೆ, ಹಾಗೆ ನಿಮಗೆ ತಿಳಿಸ್ಬೇಕು ಅಂತ ಕೂಡ ಹೇಳಿದ್ದೇನೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಬೇಕು. ನೀವು ಈ ವಿಷಯದ ಬಗ್ಗೆ ನೀವೆಲ್ಲಾದರೂ ಇಂಥ ವಿಷಯಗಳಿಗೆ ಕೈ ಹಾಕಬೇಡಿ. ಬಿಕಾಸ್ ಈ ಒಂದು ಜೀವನ ಏನಿದೆ, ಒಂದು ದಾಂಪತ್ಯ ಜೀವನವೇನಿದೆ ಅದನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಅಂತಲೇ ಹೇಳ್ತೇನೆ. ಬಟ್ ಆಗೋದೇ ಇಲ್ಲ, ನೀವು ಈ ಒಂದು ಜೀವನ ನಡ್ಸ್ಕೊಂಡು ಹೋಗ್ಲಿಕ್ಕೆ ನಿಮಗೆ ಆಗೋದೇ ಇಲ್ಲ ಅಂತ ನೀವು ತೀರ್ಮಾನ ಕೈಗೊಂಡ್ರೆ ಬಿಟ್ಬಿಡುವಾಗ ಈ ಒಂದು ವಿಷಯಗಳು ನಿಮಗೆ ತಿಳಿದಿರಲಿ ಅಂತ ನಾನು ಹೇಳ್ತೇನೆ. ಓಕೆನಾ. ಸೊ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೂ ಈ ವಿಷಯದಲ್ಲಿ ಏನಾದರೂ ಡೌಟ್ ಇದೆ ನಿಮಗೆ ಕೇಳ್ಕೊಬೋದು. ಸೊ ಯಾವುದೆಲ್ಲ ರೀತಿಯಲ್ಲಿ ಹೇಗೆ ಹೆಂಡತಿಗೆ ಒಂದು ಗಂಡನ ಆಸ್ತಿಯಲ್ಲಿ ಒಂದು ಪಾಲ್ದಾರಳಾಗ್ಬೋದು ಅನ್ನೋದ್ರ ಬಗ್ಗೆ ನಾನು ಕೂಡ ಹೇಳಿದ್ದೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.